ಕೋರ್ತಾ ವೇದಿಕೆಯಲ್ಲಿರುವಂತಹ ಹಿರಿಯರ ಪರಿಚಯ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಲ್ಲಿ ನಮ್ಮ ಜೊತೆ ಇರುವವರು ಬ್ರಿಗೇಡಿಯರ್ ಅಯ್ಯನ್ ರೈ ಅವರು, ಹಿರಿಯ ಭೂಸೇನಾ ಅಧಿಕಾರಿಯವರು. 1971ರ ಯುದ್ಧದಲ್ಲಿ ನೇರವಾಗಿ ಯುದ್ಧ ರಂಗದಲ್ಲಿ ಭಾಗಿಯಾಗಿದ್ದವರು. ಶ್ರೀಲಂಕಾಕ್ಕೆ ಹೋದ ಶಾಂತಿ ಪರಿಪಾಲನಾ ಪಡೆಯಲ್ಲಿ ಕೂಡ ಇದ್ದುಕೊಂಡಲ್ಲಿ ಬಾಂಬ್ ಸ್ಫೋಟದಲ್ಲಿ ಸಂಪೂರ್ಣ ದವಡೆ ಕಳಚಿಕೊಂಡು 6 ತಿಂಗಳುಗಳ ಕಾಲ ಐಸಿಯುಯಲ್ಲಿ ಇದ್ದುಕೊಂಡ್ರು ಕೂಡ ಮತ್ತೆ ಸೈನ್ಯಕ್ಕೆ ಸೇರಿ ಬ್ರಿಗೇಡಿಯರ್ ಅಂತ ಹುದ್ದೆಯನ್ನು, ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರು. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಡ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಹಿರಿಯ ವಾಯುಸೇನಾಧಿಕಾರಿ. ಅದರ ಜೊತೆಯಲ್ಲಿ ಇವತ್ತು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಎಡಗಡೆಗಿರುವ ಇನ್ನೊಬ್ರು ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಲೋಕೇಶ್ ಶೆಟ್ಟಿ ಅವರು. ಅವರ ಪಕ್ಕದಲ್ಲಿ ಇರುವವರು ಶ್ರೀಮತಿ ಯಮುನಾ ಶೇಖರ್ ಅವರು. ಅವರು ಬಿಲ್ಲವ ಸಂಘದ ಅಧ್ಯಕ್ಷರು. ಬಲಭಾಗದಲ್ಲಿ ಈ ಕಡೆ ಇರುವವರು ಭಾಸ್ಕರ್ ರಾವ್ ಅಂತ ಹೇಳಿಕೊಂಡು ಅವರು ಶ್ರೀಮದ್ ಹರಿನಾಮ ಸಂಕೀರ್ತನ ಸಂಘ ಇದೆ. ನಮ್ಮ ಡೈರೆಕ್ಟರ್ ಆಗಿದ್ದವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ ವೆಂಕಟೇಶ್ ಅವರ ಸುಪುತ್ರ ಕೂಡ ಹೌದು. ಸುರತ್ಕಲ್ನಲ್ಲಿ ಹುಟ್ಟಿ ಬೆಳೆದು ಇಂಜಿನಿಯರಿಂಗ್ ಗವರ್ಮೆಂಟ್ ಕಾಲೇಜು ಸೀಟ್ ಸಿಕ್ಕಿದ್ರು ಕೂಡ ಅದನ್ನು ಬಿಟ್ಟು NDAಗೆ ಸೇರಿಕೊಂಡು ಸೈನ್ಯ ತರಬೇತಿಯನ್ನು ಪಡೆದು ಅಧಿಕಾರಿಯಾಗಿ ಕ್ಯಾಪ್ಟನ್ ಹುದ್ದೆಯಲ್ಲಿದ್ದರು. 2 ತಿಂಗಳುಗಳ ಕಾಲ ಸೈನಿಕ ಅಧಿಕಾರಿಗಳಿಗೆ, ಅದು ರಾಷ್ಟ್ರೀಯ ರೈಫಲ್ಸ್ ನಲ್ಲಿ ಅವರು 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲೇಬೇಕು. ಆ ರೀತಿ ಅವರು ಕಾಶ್ಮೀರದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರ ಪದೋನ್ನತಿಗೆ ಸ್ವಲ್ಪವೇ ಸಮಯ ಇದ್ದದ್ದು. ಆ 2 ವರ್ಷದ ಕರ್ತವ್ಯ ಪೂರೈಸಿಕೊಂಡು ಪದೋನ್ನತಿ ಆಗುವಂತಹ ಕೆಲವೇ ಸಮಯದಲ್ಲಿ ಡಿಸೆಂಬರ್ 7ಕ್ಕೆ ಅವರ ಪದೋನ್ನತಿ ಇತ್ತು. ನವೆಂಬರ್ ತಿಂಗಳಿನಲ್ಲಿ ಭಯೋತ್ಪಾದಕರ ವಿರುದ್ಧ ನಿಗ್ರಹ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾಗ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿ ಹುತಾತ್ಮರಾಗ್ತಾರೆ ಅವರು. ಅದರ ಬೆನ್ನಿಗೆ ನಾವಿಲ್ಲಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ವತಿಯಿಂದ ನಿವೃತ್ತ ಸೈನಿಕರನ್ನು ಸೇರಿಕೊಂಡು ಇಲ್ಲಿನ ಮಾನ್ಯ ಮೇಯರ್ ರವರಿಗೆ, ಕಮಿಷನರ್ ರವರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಮನವಿಯನ್ನು ಕೊಟ್ಟಿದ್ವಿ. ಸುರತ್ಕಲ್ನಿಂದ MRPL ಹೋಗುವ ರಸ್ತೆಗೆ ಕ್ಯಾಪ್ಟನ್ ಪ್ರಾಂಜಲ್ ರಸ್ತೆ ಅನ್ನುವಂಥ ಹೆಸರನ್ನು ಇಡಬೇಕು, MB ಪ್ರಾಂಜಲ್ ರಸ್ತೆ ಅನ್ನೋ ಹೆಸರನ್ನೇ ಇಡಬೇಕು. ಸುರತ್ಕಲ್ನಲ್ಲಿ ಪ್ರಾಂಜಲ್ ರವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಯಾಕೋಸ್ಕರ ಮೂರ್ತಿ ಅಂತ ಕೇಳಿದ್ರೆ ರಸ್ತೆಗೆ ಹೆಸರಿಟ್ಟರೆ ಸಾಕಾಗಲ್ವ, ಅಥವಾ ಯಾವುದೇ ವೃತ್ತಕ್ಕೆ ಹೆಸರಿಟ್ಟರೆ ಸಾಕಾಗಲ್ವ ಅನ್ನೋ ಪ್ರಶ್ನೆ ಬರ್ಬೋದು. ಯಾಕೋಸ್ಕರ ಮೂರ್ತಿ ಅಂತ ಕೇಳಿದ್ರೆ ರಸ್ತೆ ಹೆಸರು ಎಲ್ಲರೂ ಓದ್ತಾರೆ ಅಂತ ಹೇಳಿಲ್ಲ, ಸರ್ಕಲ್ನ ಹೆಸರು ಎಲ್ಲರೂ ಓದ್ತಾರೆ ಅಂತ ಹೇಳಿಲ್ಲ. ಯಾವಾಗ ಪೇಟೆಯ ಮಧ್ಯದಲ್ಲಿ ಒಂದು ಮೂರ್ತಿ ಇರ್ತದೆ, ಅದರ ಕೆಳಗಡೆ ಯಾರ ಮೂರ್ತಿ ಅನ್ನುವಂತ ಹೆಸರು ಬರೆದಿರ್ತದೆ, ಯಾಕೋಸ್ಕರ ಅವರ ಮೂರ್ತಿ ಅನ್ನುವ ಒಂದಷ್ಟು ವಿಶ್ಲೇಷಣೆಯಲ್ಲಿ ಬರೆದಿರ್ತದೆ. ಪ್ರತಿಯೊಬ್ಬ ಕುತೂಹಲ ಇದ್ದವರು ಅದನ್ನು ಗಮನಿಸ್ತಾನೆ, ನೋಡ್ತಾನೆ, ಓದ್ತಾನೆ. ಆ ಮೂಲಕ ಪ್ರಾಂಜಲ್ ಅವರ ಹೆಸರು ಅಜರಾಮರ ಆಗಿರ್ತದೆ. ಒಬ್ಬ ವ್ಯಕ್ತಿ ದೇಶಕ್ಕೋಸ್ಕರ ಬಲಿದಾನ ಆದವರು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಬಲಿದಾನದ ಇತಿಹಾಸಗಳು ಸಿಗುವುದು ಬಹಳ ಕಡಿಮೆ ಇರುವಂತದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ, ಸ್ವಾತಂತ್ರ್ಯ ನಂತರದ ದಿವಸದಲ್ಲಿ ಕೂಡ ಸೈನ್ಯದಲ್ಲಿ ಇದ್ದುಕೊಂಡು ಬಲಿದಾನ ಆದವರು 2 ವ್ಯಕ್ತಿಗಳು ನಮಗೆ ಸಿಗುವಂತದ್ದು. ಒಂದು ಅವರು ಉದಯ್ ಅವರು, ಇಲ್ಲಿನ ಅವರು CRPF ನಲ್ಲಿ ಯೋಧರಾಗಿದ್ರು. ಒರಿಸ್ಸಾದಲ್ಲಿ ನಕ್ಸಲರ ದಾಳಿ ಆದಾಗ ಅದರ ವಿರುದ್ಧ ಹೋರಾಟ ಮಾಡ್ತಾ ಇರಬೇಕಿದ್ರೆ ಅವರು ಅಮರರಾದ್ರು. ಇಲ್ಲಿ ಈಗ ಅವರ ಮನೆಯವರು ಮೇರಿ ಹಿಲ್ ಪಕ್ಕದಲ್ಲಿ ಅವರು ವಾಸಿಸ್ತಾ ಇದ್ದಾರೆ, ಹ್ಯಾಟ್ ಹಿಲ್ ಪಕ್ಕದಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಹೆಸರು ಕೂಡ ಬಹುಶಃ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಒಂದು ಬೋರ್ಡ್ ಮಾತ್ರ ಇದೆ ಅಲ್ಲಿ, ವೀರ ಯೋಧ ಉದಯ್ ಕುಮಾರ್ ರಸ್ತೆ ಅಂತ ಹೇಳಿಕೊಂಡು ನಾವು KPT ಇಂದ ಹೋಗ್ಬೇಕಿದ್ರೆ ಅಲ್ಲಿ ಒಂದು ಕೆಳಗಡೆ ಹೋಗ್ಬೇಕು, ERD ಹತ್ರ ಒಂದು ಬೋರ್ಡ್ ಸಿಗ್ತದೆ. ಅದನ್ನು ಕೂಡ ನೋಡೋರು ಬಹಳ ಕಡಿಮೆ ಇರಬಹುದು. ಯಾರಿಗೂ ಬಹುತೇಕ ಯಾರಿಗೂ ಗೊತ್ತಿಲ್ಲ. ಇನ್ನೊಬ್ರು ಇತ್ತೀಚಿನ ನಮ್ಮ ಜ್ವಲಂತ ಉದಾಹರಣೆ ಇರುವಂತದ್ದು ಅದು ಪ್ರಾಂಜಲ್ ರವರು. ನಮ್ಮ ಏಕನಾಥ್ ರವರು ಉಪ್ಪಿನಂಗಡಿಯ ಅವರು ವಿಮಾನ ಹಾರಾಟದಲ್ಲಿ ಕಣ್ಮರೆ ಆದ್ರೂ ವಿಮಾನ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗದೆ ಕಣ್ಮರೆ ಆಗಿರೋದು ಬಿಟ್ರೆ ನೇರ ಯುದ್ಧದಲ್ಲಿ ಅಮರರಾದಂಥವ್ರು 2 ಮಾತ್ರ. ಹಾಗಾಗಿ ಅವರ ಹೆಸರು ಅಜರಾಮರ ಆಗಿರಬೇಕಿದ್ರೆ ಇದು ಇರಬೇಕು. ಸುರತ್ಕಲ್ನಲ್ಲಿ ಯಾಕೆ ಇರಬೇಕು ಅಂತ ಹೇಳಿದ್ರೆ, ಸುರತ್ಕಲ್ನಲ್ಲಿ ನಾವೊಂದು ಸಂಘಟನೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಹೆಸರಿನಲ್ಲಿ ಕಳೆದ 10 ವರ್ಷದಿಂದ
ವಿದ್ಯಾರ್ಥಿಗಳ ಮಧ್ಯದಲ್ಲಿ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಹೋರಾಟಗಳ ಬಗ್ಗೆ ಅವರಿಗೆ ಪುಸ್ತಕವನ್ನು ಕೊಟ್ಟು ಉಚಿತವಾಗಿ ಕೊಟ್ಟು ಭಾಷಣ ಪ್ರಬಂಧ ಸ್ಪರ್ಧೆ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. ಸೈನಿಕರಿಗೆ ಗೌರವಾರ್ಪಣೆ ಇರಬಹುದು, ಸೈನಿಕರ ಸ್ಮರಣೆಗಳು ಇರಬಹುದು, ಕಾರ್ಗಿಲ್ನ ಯುದ್ಧದ ಆ ಒಂದು ಘಟನೆಯನ್ನು ಪ್ರತಿ ವರ್ಷ ಮೆಲುಕು ಹಾಕುವಂತದ್ದು ಇರಬಹುದು, ಸಮಸ್ಯೆಯಲ್ಲಿರುವ ಸೈನಿಕ ಕುಟುಂಬಗಳಿಗೆ ಸೈನಿಕ ಕಲ್ಯಾಣ ನಿಧಿಯ ವಿತರಣೆ ಇರಬಹುದು. ಈ ರೀತಿ ನಿರಂತರವಾಗಿ ನಾವು ಕಳೆದ 10 ವರ್ಷದ ಚಟುವಟಿಕೆಯಲ್ಲಿ ಇರುವಂತಹ ಒಂದು ಏಕೈಕ ಸ್ಥಳ ಆಗಿರುವುದರಿಂದ ಅಲ್ಲಿಯೇ ಇದ್ದಾಗ ಅದರ ನಿರ್ವಹಣೆ ಎಲ್ಲದಕ್ಕೂ ಕೂಡ ಅನುಕೂಲ ಅಂತ ಹೇಳಿಕೊಂಡು ಆ 2 ಬೇಡಿಕೆಯನ್ನು ಇಟ್ಟುಕೊಂಡು ಅವತ್ತು ಮನವಿಯನ್ನು ಕೊಟ್ಟಿದ್ವಿ. ಸುರತ್ಕಲ್ನಿಂದ MRPL ರಸ್ತೆಗೆ ಕ್ಯಾಪ್ಟನ್ ಪ್ರಾಂಜಲ್ ರಸ್ತೆ ಅಂತ ಹೆಸರನ್ನು ಇಡಬೇಕು, ಸುರತ್ಕಲ್ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿಕೊಂಡು. ಆದ್ರೆ ಮೊದಲ ಮನವಿಯನ್ನು ಅವತ್ತು ನಾವು 27ನೇ ತಾರೀಕು ಕೊಟ್ಟಿದ್ವಿ, ನವೆಂಬರ್ 27ನೇ ತಾರೀಕು. ಹತ್ರ 1.5 ತಿಂಗಳುಗಳ ಕಾಲ ಆಗ್ತಾ ಬಂತು. ಕೊಟ್ಟಾರ ಚೌಕಿಯ ವೃತ್ತಕ್ಕೆ ಪ್ರಾಂಜಲ್ರವರ ಹೆಸರಿನ ಒಂದಷ್ಟು ಪತ್ರಿಕೆಯಲ್ಲಿ ಬಂತು. ವರ್ತುಲ ರಸ್ತೆಗೆ ಸುರತ್ಕಲ್ ಭಾಗದಲ್ಲಿ ಅದು ಕಟ್ಲ ಕ್ರಾಸ್ ನಿಂದ ಹಿಡಿದು ಬಾಳ, ಗಣೇಶ್ಪುರ, ಕಾಟಿಬಳ್ಳ, ಕೃಷ್ಣಾಪುರ ಆಗಿಕೊಂಡು ಚೊಕ್ಕಬೆಟ್ಟ ಆಗಿ ಕಟ್ಲ ಅಲ್ಲಿ ತನಕ ಪ್ರಸ್ತಾಪವನ್ನು ಮಾಡಿದ್ರು. ಕೇವಲ ಸುರತ್ಕಲ್ ಜಂಕ್ಷನ್ ನಿಂದ ಒಂದು 750 ಮೀಟರ್ ಆ ಕಟ್ಲ ಕ್ರಾಸಿಂಗ್ ಇರುವಂತದ್ದು. ಅದನ್ನು ಮಾತ್ರ ಪಕ್ಕಕ್ಕಿಟ್ಟು ಉಳಿದಂತ ರಸ್ತೆಗೆ ಆ ನಾಮಕರಣ ಮಾಡುವ ಬಗ್ಗೆ ಅಧಿಸೂಚನೆಗಳು ಮಹಾನಗರ ಪಾಲಿಕೆಗೆ ಹೊರಡ್ತದೆ. ಅಂದ್ರೆ ಸುರತ್ಕಲ್ ಅದನ್ನು ಜೋಡಿಸುವ ಪ್ರಯತ್ನ ಮಾಡುವುದಿಲ್ಲ. ಮೂರ್ತಿ ಪ್ರತಿಷ್ಠಾಪನೆ ಬಗ್ಗೆ ಇವತ್ತಿನ ತನಕ ಯಾವುದೇ ಮಾತುಕತೆಗಳು, ಯಾವುದೇ ಅವರ ನಿರ್ಧಾರಗಳು ಬಂದಿಲ್ಲ. ಹಾಗಾಗಿ ಇವತ್ತು ನಾವು ಆ ನಂತರ ಅದಕ್ಕೋಸ್ಕರ ನಾವು ಸುರತ್ಕಲ್ ಎಲ್ಲಾ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಾವು ಒಂದು ಮನವಿಯನ್ನು ಸಾಧ್ಯವಾದರೆ ಕೂಡಿ ಹೇಳಿಕೊಂಡು ಸುಮಾರು 18 ಸಂಘ ಸಂಸ್ಥೆಗಳು ಇದೇ ವಿಚಾರದಲ್ಲಿ ಮಾನ್ಯ ಮೇಯರ್ ಅವರಿಗೆ ಮನವಿಯನ್ನು, ಕೆಲವರು ಶಾಸಕರುಗಳಿಗೆ ಕೊಟ್ಟರು, ಮಂತ್ರಿಯವರಿಗೆ ಕೂಡ ಮನವಿಯನ್ನು ಕೊಟ್ಟರು, ಎಲ್ಲರಿಗೂ ಕೊಡುವಂತ ಕೆಲಸವನ್ನು ಆಗಿದೆ. ಇಲ್ಲಿ ಆ ಸಂಘ ಸಂಸ್ಥೆಗಳ ಹೆಸರನ್ನು ಕೂಡ ನಾನು ಹಾಕಿದ್ದೇವೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘ ಅವರು ಮಾನ್ಯ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಕಳಿಸಿದ್ದಾರೆ, ಶಾಸಕರಿಗೂ ಕೊಟ್ಟಿದ್ದಾರೆ, ಕಮಿಷನರ್ ಅವರಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ಸುರತ್ಕಲ್ MJF ಇರಬಹುದು, ಬ್ರಾಹ್ಮಣ ಸಂಘ ಬಾಳ ಕಳುವಾರ ಪುತ್ತೂರು ಪೆರ್ಮದ ಇರಬಹುದು, ಶ್ರೀಮದ್ ಹರಿನಾಮ ಸಂಕೀರ್ತನ ಸಂಘ ಬಾಳ ಕಳುವಾರ ಇರಬಹುದು, ಶಿವಳ್ಳಿ ಸ್ಪಂದನ ಸುರತ್ಕಲ್ ವಲಯದ್ದಿರಬಹುದು, ಬಿಲ್ಲವ ಸಮಾಜ ಸೇವಾ ಸಂಘ ಇಂಡಿಯಾ ಸುರತ್ಕಲ್ ಇರಬಹುದು, ನಾಗರಿಕ ಹೋರಾಟ ಸಮಿತಿ ಸುರತ್ಕಲ್ ಇರಬಹುದು, ಜಯ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಸುರತ್ಕಲ್ ಇರಬಹುದು, ಬಂಟರ ಸಂಘ ಸುರತ್ಕಲ್ ಇರಬಹುದು, ಸುಭಾಷಿತ್ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇರಬಹುದು, ಸೇವಾ ಚಾರಿಟೇಬಲ್ ಟ್ರಸ್ಟ್ ಕಾಟಿಬಳ್ಳ ಸುರತ್ಕಲ್ ಇರಬಹುದು, MRPL ಮದ್ದೂರು ಸಂಘ MRPL ಇದಿರಬಹುದು, ಬ್ರಹ್ಮಶ್ರೀ ನಾರಾಯಣಗುರು ಸ್ಪೋರ್ಟ್ಸ್ ಕ್ಲಬ್ ಇಂಡಿಯಾ, ನವತರುಣ ಸ್ಪೋರ್ಟ್ಸ್ ಕ್ಲಬ್ ಸುರತ್ಕಲ್, ಗುರು ಫ್ರೆಂಡ್ಸ್ ಗುರುನಗರ ಕಾಟಿಬಳ್ಳ, ಕೇಸರಿ ಫ್ರೆಂಡ್ಸ್ ಗಣೇಶ್ಪುರ ಕಾಟಿಬಳ್ಳ, ಬಾಳ ಗ್ರಾಮಾಭ್ಯುದಯ ಸಂಘ, ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಸುರತ್ಕಲ್, ಬ್ರಾಹ್ಮಣ ಸಮಾಜ ಹಿತರಕ್ಷಕ ವೇದಿಕೆ ಸುರತ್ಕಲ್, ಇದಿಷ್ಟು ಸಂಘಟನೆಗಳು ಕೂಡ ಇದು ಆಗಬೇಕನ್ನುವಂತಹ ಮನವಿಯನ್ನು ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೇ ತನಕ ಯಾವುದೇ ಇದರಲ್ಲಿ ಪ್ರಗತಿ ಕಂಡು ಬರದ ಕಾರಣಕ್ಕೋಸ್ಕರ ಆ ನಂತರ 2 ಸಾಮಾನ್ಯ ಸಭೆಗಳು ನಾವು ಕೊಟ್ಟ ನಂತರ ಒಂದು ಸಾಮಾನ್ಯ ಸಭೆ ಆಯ್ತು, ಆ ನಂತರ ಮತ್ತೊಂದು ಸಾಮಾನ್ಯ ಸಭೆ ಆಯ್ತು. ಆದ್ರೆ ಯಾವುದೇ ಪ್ರಸ್ತಾವನೆ ಬರದ ಕಾರಣಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾನ್ಯ ಮೇಯರ್ ಅವರಿಗೆ, ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷಕ್ಕೆ, ಎಲ್ಲರಿಗೂ ಮತ್ತು ಶಾಸಕರಿಗೆ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸುರತ್ಕಲ್ನಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ವರ್ತುಲ ರಸ್ತೆಗೆ ಸುರತ್ಕಲ್ನಿಂದ ಆ ಕಟ್ಲ ಕ್ರಾಸ್ ತನಕ ರಸ್ತೆಯನ್ನು ಕೂಡ ಸೇರಿಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ದೊಡ್ಡ ರೀತಿಯ ಆಗ್ರಹ ಸಭೆಗಳನ್ನು ಮುಂದಿನ ದಿವಸದಲ್ಲಿ ಸುರತ್ಕಲ್ನಲ್ಲಿ ಜೋಡಿಸಿಕೊಳ್ಬೇಕಾಗ್ತದಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ. ಮಾಧ್ಯಮದ ಮುಖಾಂತರ ತಾವು ಎಲ್ಲ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು ಅಂತ ಹೇಳಿಕೊಂಡು ಕೇಳಿಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಹಿರಿಯರಾದ ಬ್ರಿಗೇಡಿಯರ್ IN ರೈ ಅವರು ಕೂಡ ತಮ್ಮ ಮುಂದೆ ಇಡುವವರಿದ್ದಾರೆ. ನಾನು ಬ್ರಿಗೇಡಿಯರ್ IN ರೈ ಅಂತ. ನಾನು ಕೂಡ ಶಾಲೆಗೆ ಹೋಗಿ ಬೆಳೆದದ್ದು ಮಂಗಳೂರಿನ ಸೈಂಟ್ ಎಲೋಸಿಯಸ್ ಅಲ್ಲಿ. ನಾವು ಕೂಡ ಪ್ರಾಂಜಲ್ ಅವರ ಹಾಗೆ ಯೂನಿಫಾರ್ಮ್ ಇಂದ ಪ್ರೇರಿತರಾಗಿ ಸೈನ್ಯಕ್ಕೆ ಸೇರಿ 34 ವರ್ಷಗಳ ಕಾಲ ಸೈನ್ಯದಲ್ಲಿ ಸರ್ವಿಸ್ ಮಾಡಿ ರಿಟೈರ್ ಆಗಿ ಬಂದಿದ್ದೇವೆ. ಆದರೆ ನಾವು ಅದೃಷ್ಟವಶಾತ್ ಎಲ್ಲ ಆಕ್ಷನ್ಗಳಿಗೆ ಹೋಗಿ
1971, ನಂತರ 73ರಿಂದ 76ರವರೆಗೆ ನಾಗಾ ಗೆರಿಲ್ಲಾಗಳ ವಿರುದ್ಧ ಹೋರಾಡಿ, ನಂತರ ಚುಶೂಲಲ್ಲಿ, ಲೇ ಲಡಾಖಲ್ಲಿ ಚೈನಾದ ವಿರುದ್ಧ ಹೋರಾಡಿ 1991ರಲ್ಲಿ ಕಾಶ್ಮೀರ ನಮ್ಮ ಕೈಯಿಂದ ಹೋಯಿತು ಎನ್ನುವ ಒಂದು ಸಂದರ್ಭ ಬಂದಿತ್ತು. ಆಗಿನ ಕಾಲದ ರಾಜಕೀಯ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಆ ಕಾಲದಲ್ಲಿ ನಾನು ಸುಮಾರು 750 ಜನ ಆಫೀಸರ್ಸ್ ಮತ್ತು ಸೈನಿಕರನ್ನು ಕರ್ಕೊಂಡು ಕಾಶ್ಮೀರಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಆಜಾದಿಯ ಸಂಗೀತ ನಡೆಯುತ್ತಿತ್ತು. ನಮ್ಮ ಕಾಶ್ಮೀರ ಆಜಾದ್ ಆಯ್ತಂತ, ಯಾರದು ಆತಂಕವಾದಿಗಳು. ಆ ಕಾಲದಲ್ಲಿ ನಾನು 2 ವರ್ಷ ಅಲ್ಲಿ ಅವರ ವಿರುದ್ಧ ಹೋರಾಡಿದ್ದೆ. ಎದುರಿಂದ ಆತಂಕವಾದಿಗಳ ಗುಂಡು ಬರುವಾಗ ಒಂದು ಮನುಷ್ಯನ ಪ್ರಶ್ನೆ ಹೇಗಿರ್ಬೇಕು ಅಂತ ನೀವೊಂದು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಮಂಗಳೂರಿನಲ್ಲಿ ಇವರು ಹೇಳಿದ ಹಾಗೆ ಹೆಚ್ಚಾಗಿ ಯುದ್ಧ ಮಾಡಿದವರು ಯಾರೂ ಇಲ್ಲ, ಅದರಲ್ಲಿ ಕೂಡ ಪ್ರಾಣ ತೆತ್ತವರು ಬಹಳ ಕಡಿಮೆ. ಅವರೊಂದು ಮಹಾ ದೇವರ ಅನುಗ್ರಹದವರು, ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಕ್ಯಾಪ್ಟನ್ ಪ್ರಾಂಜಲವ್ ಅಂತ ಅಸಾಮಾನ್ಯ ಯೋಧ, ಚಿಕ್ಕ ಪ್ರಾಯದ ಎಳೆ ಪ್ರಾಯದ ಯೋಧ. ಸುರತ್ಕಲ್ಲಲ್ಲಿ ಹುಟ್ಟಿ ಬೆಳೆದು ಸುರತ್ಕಲ್ಲಿ ಶಾಲೆಗೆ ಹೋಗಿ ಪ್ರೇರಿತರಾಗಿ ಯೂನಿಫಾರ್ಮ್ ಹಾಕೊಂಡು NDAಗೆ ಹೋಗಿ ಅಲ್ಲಿ 3 ವರ್ಷಗಳ ಕಾಲ ಟ್ರೈನಿಂಗ್ ತೆಗೆದು ನಂತರ IMA ಅಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ 1 ವರ್ಷಗಳ ಕಾಲ ಟ್ರೈನಿಂಗ್ ತಗೊಂಡು ಸೈನ್ಯಕ್ಕೆ ಸೇರಿದವರು. ಅಂತವರು ಆತಂಕವಾದಿಗಳನ್ನು ಎದುರಿಸಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಆತಂಕವಾದಿಗಳ ಕಡೆಗೆ ಮುನ್ನುಗ್ಗಿ ನಮ್ಮ ದೇಶಕ್ಕೋಸ್ಕರ ಅವರ ದೇಹವನ್ನು ತ್ಯಜಿಸಿದರು. ಅದಕ್ಕೆ ಹೇಳುವುದು ಫಾರ್ ಅವರ್ ಟುಮಾರೋ ಈ ಗೇವ್ ಇಸ್ ಟುಡೇ ಅಂತ. ಅಂದ್ರೆ ನಮ್ಮ ನಾಳಿಗೋಸ್ಕರ ಅವರ ಇವತ್ತನ್ನು ಕೊಟ್ಟರು. ಅಂತಹ ಒಂದು ಸ್ಯಾಕ್ರಿಫೈಸ್ ಸಿಗ್ಲಿಕ್ಕೆ ಬಹಳ ಕಡಿಮೆ ಸಿಗುವುದು, ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಾವು ಅದಕ್ಕೋಸ್ಕರ ಅವರ ವಿಷಯವಾಗಿ ಬಹಳ ಒಂದು ಹೆಮ್ಮೆ ಪಡಬೇಕು. ಸತ್ಯಜಿತ್ ಅವರು ಹೇಳಿದ ಹಾಗೇನೆ ಯಾಕೆ ಅದಕ್ಕೆ ಅವರ ಹೆಸರು ಕೊಡಬೇಕು? ನಮ್ಮ ಇನ್ನು ಮುಂದಿನ ಜನಾಂಗ, ಈಗ ಶಾಲೆಗೆ ಹೋಗುವ ಮಕ್ಕಳು ಅಲ್ಲಿ ಹೋಗುವಾಗ ಅದನ್ನು ನೋಡಿ ಹೋಗ್ಬೇಕು. ಇದು ದಿವಂಗತ ವೀರ ಯೋಧ ಕ್ಯಾಪ್ಟನ್ ಪ್ರಾಂಜಲ್ ಅವರ ರಸ್ತೆ ಅಂತ. ಅದನ್ನು ನೋಡಿ ನಮ್ಮ ಮಕ್ಕಳು ಪ್ರೇರಿತರಾಗಿ ಶಾಲೆಗೆ ಹೋಗುವಾಗನೇ ದೇಶಭಕ್ತಿಯ ಒಂದು ಅವರ ಪ್ರಜ್ಞೆ ಅವರಲ್ಲಿ ಮೂಡಬೇಕು. ಅದಕ್ಕೋಸ್ಕರ ಅವರ ಹೆಸರು ಹಾಕುವುದು ಬಹಳ ಅಗತ್ಯ. ಇದನ್ನು ನಮ್ಮ ನಗರದ ಅಧಿಕಾರಿಗಳು, ಕಾರ್ಪೊರೇಟರ್ಸ್, ಮೇಯರ್, DCs ಹಾಗೂ ನಮ್ಮ ಸಿಲೆಕ್ಟ್ ಆದ MLAಗಳು, MPಗಳು ಇದನ್ನು ಅರಿತುಕೊಂಡು ಇದರ ಸದುಪಯೋಗವನ್ನು ಮಾಡಿ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಎಂದು ನಾನು ಇವತ್ತು ಆಗ್ರಹಿಸುತ್ತೇನೆ. ಯಾರ್ಯಾರು ಇದಕ್ಕೆ ಕನ್ಸರ್ನ್ ಇದ್ದಾರೆ, ಯಾರ್ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಅವರು ಇದಕ್ಕೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಇದನ್ನು ಆದಷ್ಟು ಬೇಗ ಇದನ್ನು ಕಾರ್ಯಗತಗೊಳಿಸಬೇಕೆಂದು ನಾನು ಎಲ್ಲರ ಮುಂದೆ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹೆಸರಿನೊಂದಿಗೆ ಮೊದಲು ಹೇಳಿದ ಹಾಗೆ ಅವರ ಮೂರ್ತಿಯನ್ನು ಕೂಡ, ಅವರ ಸ್ಟ್ಯಾಚ್ಯೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಬೇಕು. ಅದಕ್ಕೋಸ್ಕರ ಯಾರು ಧನ ಸಹಾಯ ಗವರ್ಮೆಂಟ್ ನಮಗೆ ಬೇಡ, ಬೇಕಿದ್ರೆ ನಾವು ಸಿವಿಲಿಯನ್ ನಾವು ಒಟ್ಟು ಸೇರಿಕೊಂಡು ನಾವೇ ಒಂದು ಭವ್ಯವಾದ ಮೂರ್ತಿಯನ್ನು ಮಾಡ್ತೇವೆ. ಯಾರದ್ದು ನಮಗೆ ಅದರ ಧನ ಸಹಾಯದ ಅಗತ್ಯ ಇಲ್ಲ. ಇದನ್ನು ಅರಿತುಕೊಳ್ಬೇಕು. ಇದಕ್ಕೋಸ್ಕರ ನಾವು ತಯಾರಿದ್ದೇವೆ. ಒಂದು ಒಳ್ಳೆ ಮೂರ್ತಿ ಸ್ಥಾಪನೆ ಮಾಡಿ ಆ ರಸ್ತೆಗೆ ಅವರ ಹೆಸರಿಟ್ಟು ಆ ರಸ್ತೆಯನ್ನು ಸ್ವಚ್ಛಗೊಳಿಸಿ ಅದನ್ನು ನಮ್ಮ ಮನೆಯ ರಸ್ತೆಯಂತೆ ಕಾಣಿಕೊಳ್ಳುವ ನಮಗೆ ಒಂದು ಯೋಗ್ಯತೆ, ಒಂದು ಆಪರ್ಚುನಿಟಿ ಸಿಗ್ಬೇಕಂತ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು. ಸಹಭಾಗಿತ್ವದಲ್ಲಿ ಮಾಡ್ಲಿಕ್ಕೂ ಸಿದ್ಧ ಇದ್ದೇವೆ ಅನ್ನೋ ಮಾತನ್ನು ಕೂಡ ಹಿಂದೆ ಕೂಡ ನಾನು ಹೇಳಿದ್ದೆ. ಇವತ್ತು ಕೂಡ ಅಲ್ಲಿ ಮೇಯರ್ ಅವ್ರ ಜೊತೆಯಲ್ಲಿ ಕೂಡ ಹೇಳಿದ್ದೆ. ಇವತ್ತು ಕೂಡ ಇಲ್ಲಿ ಇದ್ರ ಮುಖಾಂತರ ಕೂಡ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ತಮ್ಗೆ ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕಿದ್ರೆ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಬಂದಿರುವ ತಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತಾ, ಇದಕ್ಕೆ ಸಮಾಜದಿಂದ ಇನ್ನಷ್ಟು ಪ್ರತಿಕ್ರಿಯೆಗಳು ಬರುವ ಹಾಗೆ ಪ್ರಚಾರವನ್ನು ಕೊಡಬೇಕು. ಅಧಿಕಾರಿಗಳಿಗೆ ಇದು ಮುಟ್ಲಿ, ಅದಕ್ಕೆ ತಮ್ಮ ಸಹಾಯ ಬೇಕು, ಸಹಕಾರ ಬೇಕು ಅಂತ ಹೇಳಿ ಹೇಳಿಕೊಡುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ.